ಹಾಯ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆ್ಯಂಡ್ ಸನಿ ಮೈ ಹಸ್ಬೆಂಡ್ ಹೊರಗಡೆ ಹೋಗ್ತಿದ್ದೀವಿ ಶಾಪಿಂಗ್ ಅಂತ. ಹೋಗೋಣ ಬನ್ನಿ. ಬನ್ನಿ ಹೋಗೋಣ. ಸನಿ ಎಲ್ಲಿಗೆ ಹೊಂಟಿ? ಸನಿ ಬಿಯ ಹೊಂಟಿರಿ? ಎಲ್ಲಿಗೆ ಹೊಂಟಿರಿ? ಬೈಕ್ ಮೇಲೆ ಹೊಂಟಿರಿ? ಕಾರ್ ಒಳಗೆ ಹೊಂಟಿರಿ? ಬೈಕಿ ವಿಡಿಯೋ ಇದು ಕಾಣಬಲ್ತಲ್ಲ. ತುಂಬಾನೇ ಚಳಿ ಇದೆ. ಸ್ವಲ್ಪ ಮಾಲಲ್ಲಿ ಕೆಲಸ ಇತ್ತು, ಹಂಗಾಗಿ ಬಂದಿದ್ವಿ. ಸನಿಗೆ ಸಾಕ್ಸ್, ಸ್ವೆಟರ್ ಎಲ್ಲ ತಗೊಳ್ಳೋದಿತ್ತಲ್ವಾ, ಹಂಗಾಗಿ ತಗೊಂಡ್ರಾಯ್ತಂತ ಬಂದಿದ್ವಿ. ಬಟ್ ಹೊಸ್ದಾಗಿ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು. ಒಂದ್ಸಲ ನೋಡ್ಕೊಂಡು ಹೋದ್ರೆ ಆಯ್ತು. ಹಾಗೆ ಸ್ವೆಟರ್, ಸಾಕ್ಸ್ ಕಲೆಕ್ಷನ್ ಬಂದಿರ್ಬೋದು, ತಗೊಂಡೋದ್ರೆ ಆಯ್ತು ಅಂತೇಳಿ ಬಂದಿದ್ವಿ. ಬಟ್ ಏನು ಅಷ್ಟೊಂದು ಕಲೆಕ್ಷನ್ ಅಂದ್ರೇನ ಸ್ವೆಟರ್, ಸಾಕ್ಸ್ ಕಲೆಕ್ಷನ್ ಅಷ್ಟೊಂದಿರ್ಲಿಲ್ಲ. ಬಟ್ ಉಳ್ಕಿದ್ವೆಲ್ಲ ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬಾನೇ ರಶ್ ಇತ್ತಲ್ವಾ, ನಮಗೂ ಓಡಾಡಿ ನೋಡ್ಕೊಂಡು ಮಾಡ್ಕೊಂಡು ಎಲ್ಲಾನು ತಗೊಳಕ್ ಆಗ್ಲಿಲ್ಲ. ಸನಿ ಎಲ್ಲ ಫುಲ್ ಜೋಶಲ್ಲೇ ಇದ್ದ ಬಿಡಿ. ಬಟ್ ನಮಗೆ ಫುಲ್ ಎಲ್ಲ ಅವನ್ನ ಹಿಡ್ಕೊಂಡು ಓಡಾಡಕ್ ಆಗ್ಲಿಲ್ಲ. ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದ್ವಿ. ನಾವು ಏನು ಬೇರೆ ಶಾಪಿಂಗ್ ಎಲ್ಲ ಎಷ್ಟು ಬೇಕಷ್ಟು ತಗೊಂಡ್ವಿ. ನೋಡೋಣ ನೆಕ್ಸ್ಟ್ ಫ್ರೀ ಆದಮೇಲೆ, ಎಲ್ಲಾನು ಫ್ರೀ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬಂದ್ರಾಯ್ತು ಅಂದ್ಕೊಂಡು ಎಷ್ಟೇ ಏನೇನು ಕಣ್ಣಿಗೆ ಕಾಣಿಸುತ್ತೆ ಅಷ್ಟೆಲ್ಲ ತಗೊಂಡ್ವಿ ಅಷ್ಟೇ. ಡೀಪಾಗಿ ಏನು ನೋಡ್ಕೊಂತ ಹೋಗ್ಲಿಲ್ಲ. ಯಾಕಂದರೆ ತುಂಬಾನೇ ಜನಜಾತ್ರೆ ಆಗ್ಬಿಟ್ಟಿತ್ತು ಫುಲ್ಲು. ಹಂಗಾಗಿ ಜಾಸ್ತಿ ಡೀಪಾಗಿ ಏನು ಹೋಗಲಿಲ್ಲ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ. ಪ್ರತಿಯೊಂದು ವಿಡಿಯೋಕ್ಕೂ ನಾನು ಹೇಳ್ತಾನೆ ಇರ್ತೀನಿ. ಸನಿ ಫ್ರೆಂಡ್ ಸಿಕ್ಕಿದ್ರು, ನಾವು ಲಾಗ್ ಮಾಡ್ತಿದ್ದೀವಿ ಹಾಯ್ ಮಾಡು ಅಂದ್ಕೂಡ್ಲೇ ಹಾಯ್ ಮಾಡಿದ್ವು ಪಾಪ. ಹಾಗೆ ಮಾಲಲ್ಲೇ ಒಂದು ರೌಂಡ್ ಹಾಕಿದ್ವಿ. ಸನಿಗೆ ಸ್ವಲ್ಪ ಐಟಮು, ನಮ್ಗೊಂದು ಸ್ವಲ್ಪ ಐಟಮು, ಹಾಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೊಂಡ್ವಿ. ಸ್ವಲ್ಪ ರಶ್ ಇತ್ತು, ತುಂಬಾನೇ ರಶ್ ಇತ್ತು. ಹಾಗಾಗಿ ಏನೂ ತಗೊಳಕ್ ಆಗಲಿಲ್ಲ. ನೋಡ್ತಿರ್ಬೋದು ಫುಲ್ಲು. ಇವಾಗ ಏನು ಸ್ಪೇಸ್ ಖಾಲಿ ಅನಿಸ್ತಿದೆ ಅಂತೇಳಿ. ಬಟ್ ನೋಡೋಕ್ಕ ಈ ಕಡೆ ಪಾರ್ಟ್ ಎಲ್ಲ ಖಾಲಿನೇ ಇತ್ತು. ಬಟ್ ಆ ಕಡೆ ಎಲ್ಲ ತುಂಬಾನೇ ರಶ್ ಇತ್ತು. ನೋಡಿ ಸನಿ ಏನು ತಗೊಂಡು ಬಂದಿದ್ವಿ ಅಂತ ಎಲ್ಲಾನು ಫುಲ್ಲು ಖುಷಿಯಿಂದ ನೋಡ್ತಿರ್ಬೋದು. ಅವ್ನು ಚಪ್ಪಲ್ ತಗೊಂಡ್ವಿ ಅಲ್ಲಿ. ಬಟ್ ಅದು ಅವನಿಗೆ ದೊಡ್ಡದಾಗುತ್ತೆ ಪುಟ್ಟ, ತಗೋಬೇಡ ಅಂತಂದ್ರು ಕೇಳಲಿಲ್ಲ. ಅವನಿಗೆ ಅದೇ ಹಠ ಮಾಡಿ ಅದೇ ತಗೊಂಡ. ಹಾಗೆ ಒಂದು ಗನ್ ಕೂಡ ತಗೊಂಡ. ಹಾಗೆ ನಾನೊಂದು ಜ್ಯೂಸ್ ಗ್ಲಾಸ್ ತಗೊಂಡೆ, ಮನೇಲಿ ದೊಡ್ಡದಾಗಿರ್ಲಿಲ್ಲ ಅಲ್ವಾ, ದೊಡ್ಡದೊಂದು ತಗೊಂಡೆ. ಹಾಗೆ ಈ ಥರ ನಾರ್ಮಲ್ ಆಗಿ ಕೆಲವು ಐಟಮ್ಸ್ನ ತಗೊಂಡ್ವಿ ನೋಡಿ. ಹಾಗೆ ಈ ಥರ ವಿಡಿಯೋ ಮಾಡ್ಕೊತಿದ್ನಲ್ವಾ, ನಮ್ಮ ಹಸ್ಬೆಂಡ್ ನಾನೇ ಮಾಡ್ತೀನಿ ಕೊಡು, ಅಷ್ಟೇ ಯಾಕೆ ಕಷ್ಟಪಟ್ಟು ಮಾಡ್ಕೊತಿದ್ದೀಯ, ತೋರಿಸು ಏನೇನು ತಗೊಂಡಿದ್ದೀಯ ಅಂತೇಳಿ ಅಂತಿದ್ರು. ಒಂದೊಂದಾಗಿ ತೋರಿಸ್ತಿದ್ದೀನಿ ನೋಡಿ. ಒಂದು 2-3 ಐಟಮ್ ಇದರಲ್ಲಿ ಸ್ಕಿಪ್ ಆಗಿಬಿಟ್ಟಿದ್ದಾವೆ. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿಟ್ಬಿಟ್ಟಿದ್ದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಒಂದು ಸ್ಮಾಲಾಗಿ ಡಸ್ಟ್ಬಿನ್ ತೊಗೊಂಡೆ, ಒಂದು ಸ್ಪೂನ್ ಸ್ಟ್ಯಾಂಡ್ ತೊಗೊಂಡಿದ್ದೆ, ನೆಕ್ಸ್ಟ್ ಒಂದು ಜ್ಯೂಸ್ ಗ್ಲಾಸ್ ತೊಗೊಂಡಿದ್ದೆ. ಆಮೇಲೆ ಇವೆಲ್ಲ ಅಲ್ಲೇ ಮಾಲಲ್ಲಿ ತೊಗೊಂಡಿರೋದಲ್ಲ, ಬೇರೆ ಬೇರೆ ಕಡೆನೂ ತೊಗೊಂಡು ಬಂದಿದ್ವಿ. ಟೋಟಲ್ ಇಷ್ಟು ನಾವು ಮಾಡ್ಕೊಂಡು ಬಂದಿರೋ ಶಾಪಿಂಗ್ ತೋರಿಸ್ತಿದ್ದೀನಿ. ಇವೆರಡು ಭರಣಿ ಆಗಿರ್ಬೋದು. ನನಗೆ ಈ ಥರ ಗ್ಲಾಸ್ ಮೆಟೀರಿಯಲ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಭಯ, ಹಂಗಾಗಿ ನಾನು ಜಾಸ್ತಿ ಇಟ್ಕೊಂಡಿಲ್ಲ. ನೋಡೋಣ ಅಂಥೇಳಿ ತೊಗೊಂಡು ಬರ್ತಾ ಇದ್ದೀನಿ ಒಂದೊಂದು. ಅಂದರೆ ನನಗೆ ಸಡನ್ಲಿ ಎತ್ತಾಕ್ಬಿಡ್ತೀನಿ, ಬಿದ್ದುಬಿಡುತ್ತಂತ ಭಯ. ಬಟ್ ಕಡಿಮೆ ರೇಟಲ್ಲಿತ್ತು. ಒಂದು 50 ರುಪೀಸ್ಗೆ ಒಂದು ಬಿತ್ತು. ನನಗೇನೋ ಪರವಾಗಿಲ್ಲ ಅನಿಸಿತ್ತು. ಆನ್ಲೈನಲ್ಲಿ ಅಂದರೆ ತುಂಬಾ ಕಾಸ್ಟ್ಲಿ. ನನ್ನ ಹತ್ರ ದೊಡ್ಡ ಭರಣಿಗಳಿದಾವಲ್ಲ, ಒಂದು 400ಗೆಲ್ಲ ತೊಗೊಂಡಿದ್ದೀನಿ. ಆ ಅಂಗಡಿಯಲ್ಲಿ ಹೋಗಿ ನೋಡಿದರೆ 100 ರುಪೀಸ್ಗೆಲ್ಲ ಇದ್ದಾವೆ. ಬಟ್ ಆನ್ಲೈನಲ್ಲಿ ತುಂಬಾ ಕಾಸ್ಟ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಮಾಡ್ಕೊಂತ ಕಿಂಡಲ್ ಮಾಡ್ತಾಯಿದ್ರು, ಶೂಟ್ ಮಾಡಿಬಿಡ್ತೀನಿ ಅಂತೇಳಿ.
ಅದನ್ನು ತಗೊಂಡ. ಅವನಿಗೆ ಇನ್ನೊಂದೇನಪ್ಪ ಅಂತಂದರೆ ಬೇರೆದ್ರ ಮೇಲೆ ಕಣ್ಣಿತ್ತು. ಅದೇನಂದರೆ ಎನಿಮಲ್ಸ್ ಆಲ್ರೆಡಿ ಅವನ ಹತ್ರ ಇದ್ವು, ಏನೋ ಯಾಮರ್ಸಿ ಇದನ್ನು ತೊಗೊಂಡು ಬಂದ್ವಿ. ಬಟ್ ಅವನು ಅದನ್ನು ಮರೆಯಲ್ಲ, ಕೇಳ್ತಾನೆ, ಯಾವ ಟೈಮಲ್ಲಿ ಕೇಳ್ತಾನೆ ಗೊತ್ತಿಲ್ಲ. ನೋಡ್ತಿರ್ಬೋದು, ಚಪ್ಪಲ್ನ ಬಿಟ್ಟೇ ಇರ್ತಾ ಇಲ್ಲ ಅವನು. ಇನ್ನು ಇದೇ ಥರನೇ ಒಂದು 2 ಡೇಸ್ ಹಿಂಗೆ ಮೇಂಟೈನ್ ಮಾಡ್ತಾನೆ ಹೊಸದಿದ್ದಾಗ. ನಿಮ್ಮನೇಲಿ ನಿಮ್ಮ ಮಕ್ಳು ಹಿಂಗೇನಾ? ಇವನಂತೂ ಹಿಂಗೆ ನೋಡಿ, ಒಂದು ಯಾವುದಾದ್ರೂ ಹೊಸದು ತೊಗೊಂಡು ಬಂದರೆ ಇಷ್ಟ ಆಯ್ತು ಅಂದರೆ ಬಿಡೋದೇ ಇಲ್ಲ. ಅದರಲ್ಲಂತೂ ಈ ಥರ ಚಪ್ಪಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವನು ಹೊಸದು ಸ್ವೆಟ್ರ್ ಏನಾದರೂ ತೊಗೊಂಡು ಬಂದಿದ್ರೆ 2 ಡೇಸ್ ಹಂಗೆ ಹಾಕ್ಕೊಂಡಿರ್ತೀನಿ ಅಂತ ಹಠ ಮಾಡ್ತಿದ್ದ ನೋಡಿ. ಹಾಗೆ ಕಾಫಿಗೆ ಇಟ್ಟಿದ್ದೆ ನೋಡಿ, ಕಾಫಿ ಕೂಡ ಮಾಡಿರಲಿಲ್ಲ ನಾವು, ಹಾಗೆ ಹೋಗ್ಬಿಟ್ಟಿದ್ವಿ. ಕಾಫಿ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತೇಳಿ ಮಾಡಿಕೊಂಡು, ಹಾಗೆ ನಮ್ದು ಹೆಣ್ಮಕ್ಳದ್ದು ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಅಲ್ವಾ, ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಕೊಂಡ್ಬಿಟ್ಟೆ ನಾನು ಆಲ್ರೆಡಿ. ಅದೇ ತೋರಿಸ್ತಿದ್ದೀನಿ ನೋಡಿ ನಿಮಗೆ, ಯಾವ್ಯಾವ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತೇಳಿ. ಸಮಾಧಾನ ಆಗಲ್ಲ ಇಲ್ಲಾಂದರೆ ನಮ್ಗಳಿಗೆ, ಹಾಗಾಗಿ ತೋರಿಸ್ತಿದ್ದೀನಿ ನೋಡಿ. ಹಾಗೆ ಇನ್ನೆರಡು ಸಾಮಾನು ಸ್ಕಿಪ್ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಅಲ್ಲಿ ತೋರಿಸ್ತೀನಿ ನೋಡಿ. ಇವನ್ನ ಸದ್ಯಕ್ಕೆ ಇಲ್ಲೇ ಸೆಟ್ ಮಾಡಿ ಇಟ್ಟಿದ್ದೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲಿಡ್ತೀನೋ ಗೊತ್ತಿಲ್ಲ. ಇನ್ನು ಜ್ಯೂಸ್ ಗ್ಲಾಸ್ನ ನಾನು ಅಲ್ಲೇ ಮೇಲೆ ಇಟ್ಬಿಟ್ಟಿದ್ದೀನಿ. ಇದು ಕೂಡ ಒಂದು ಕಡಾಯಿ, ಅದನ್ನು ನಾನ್ ಸ್ಟಿಕ್ ಕಡಾಯಿ, ತುಂಬಾ ಕ್ಯೂಟಾಗಿ ಚಿಕ್ಕದಾಗಿ ಸನ್ನಿಗೇನಾದರೂ ಮಾಡಬೇಕಾದ್ರೆ ಬರುತ್ತೆ ಅಂತ ಅದನ್ನು ತೊಗೊಂಡೆ ನೋಡಿ, ಅದನ್ನು ತೋರಿಸ್ತಿದ್ದೀನಿ. ಅಲ್ಲಿ ಆಗಲೇ ತೋರಿಸುವಾಗ ಅದೊಂದು ಸ್ಕಿಪ್ ಆಯಿತು ನನಗೆ. ಆಲ್ರೆಡಿ ನಾನು ಅವ್ನ ನೆಲದಲ್ಲಿ ಇಟ್ಬಿಟ್ಟಿದ್ನಲ್ವ, ಅವ್ನು ಹಂಗಾಗಿ ಎತ್ತಿಟ್ಟಿದ್ದನ್ನ ತೋರಿಸಿಲ್ಲ. ಇವಾಗ ಅದನ್ನೊಂದು ತೋರಿಸ್ಬಿಡೋಣ ಅಂತೇಳಿ ಅದೊಂದಾಯಿತು. ಒಂದು ಪ್ಲಾಸ್ಟಿಕ್ ಪುಟ್ಟಿಗಳು ತೊಗೊಂಡಿದ್ದೆ, ಅದೊಂದು ತೋರಿಸೋಣ. ನೋಡ್ತಿರ್ಬೋದು ನೀವು, ಓನ್ಲಿ 99 ರುಪೀಸ್ಗೆ 3 ಪುಟ್ಟಿ ಬಂದಿದ್ದಾವೆ. ಇದನ್ನು ತುಂಬಾ ಇಷ್ಟ ಆಯಿತು, ಯಾವುದಕ್ಕಾದ್ರೂ ಬರ್ತಾವಂತ ತೊಗೊಂಡೆ. ಆ್ಯಂಡ್ ಇದನ್ನು ಗ್ಲಾಸ್ ಕೂಡ ನಾನು ಅಲ್ಲಿ ಶೆಲ್ಫಲ್ಲಿ ಇಟ್ಟಿದ್ದೀನಿ. ಇನ್ನು ಸ್ಪೂನ್ ಸ್ಟ್ಯಾಂಡ್ ನಾನು ಮುಂಚೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ಅದು ಆವಾಗವಾಗ ಉಳ್ತಾನೇ ಇತ್ತು, ಹಾಗಾಗಿ ಅದೊಂದು ಬೇಕಾಗುತ್ತಂತೆ ತೊಗೊಂಡೆ. ಯಾವುದು ನೆಸಸರಿ ಇದ್ದಾವೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಅನ್ನೆಸಸರಿ ಇದು ಯಾವುದೂ ತೊಗೊಂಡಿಲ್ಲ, ಎಲ್ಲನೂ ನೆಸಸರಿ ಇರೋವೇ ತೊಗೊಂಡಿದ್ದೀನಿ ನೋಡಿ. ಈ ಥರ ನಮಗೂ ಹೆಣ್ಮಕ್ಳಿಗೆ ಅಲ್ಲಿದಲ್ಲೇ ಶಿಫ್ಟ್ ಮಾಡಿಬಿಟ್ರೆ ಅವಾಗಿಂದ ಅವಾಗೇ ಇಟ್ಕೊಂಡ್ಬಿಟ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅಲ್ವಾ. ಅವನ್ನ ಅಲ್ಲೇ ಇಡೋಕ್ಕೆ ಜಾಸ್ತಿ ಹೊತ್ತು ಬಿಡೋದಿಲ್ಲ ನಾವು. ಯಾವುದೇ ಒಂದು ಹೊಸ ಐಟಮ್ ತೊಗೊಂಡು ಬಂದಿರಲಿ, ಅದ್ರ ಜಾಗಕ್ಕೆ ಅದು ಶಿಫ್ಟ್ ಆಗಿಬಿಟ್ಟಿರ್ಬೇಕು, ಅಂದ್ರೇ ನಮಗೆ ಸಮಾಧಾನ ಅಲ್ವಾ. ರಾತ್ರಿಗೂ ಕೂಡ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ. ಬರೋಷ್ಟಿಗೆ ಲೇಟ್ ಆಗಿಬಿಟ್ಟಿತ್ತಲ್ವ, ಇನ್ನೇನು ಅನ್ನ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡ್ಕೊತಿದ್ದೀನಿ. ಮಧ್ಯಾಹ್ನಕ್ಕೆ ಊಟ ಚೆನ್ನಾಗಾಗಿತ್ತು, ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ಅಷ್ಟಕ್ಕಷ್ಟೇ ಊಟ ಮಾಡ್ತೀನಿ ಅಂದರು. ಅಜ್ಜಿ ಕೂಡ ಹಾಗೆ ಅಂದ್ರು. ಹಾಗಾಗಿ ಇನ್ನೇನು ಮಾಡೋದು, ಅನ್ನ ರೈಸು ಆ್ಯಂಡ್ ಪಲ್ಯ ಮಾಡಿಬಿಟ್ರೆ ಆಯ್ತು ಅಂತೇಳಿ ಮಾಡ್ತಿದ್ದೀನಿ ನೋಡಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ನಾನು ಪದೇ ಪದೇ ಹೇಳ್ತೀನಿ, ಯಾಕಂದರೆ ಒಂದು 18% ಮಾತ್ರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ. ಇನ್ನೇನು ಉಳ್ಕಿದ್ದೇನು ಇದೆಲ್ಲ ಎಲ್ಲರೂ ಸಬ್ಸ್ಕ್ರೈಬರ್ಸೇ ನನ್ನ ವಿಡಿಯೋನ ನೋಡ್ತಿರೋದು. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿನ ನಾನೇನು ತೋರಿಸ್ತಾ ಇಲ್ಲ, ನಾರ್ಮಲಾಗಿ ಮೆಣಸಿನ್ಕಾಯಿ ಪಲ್ಯ ಮಾಡ್ತಿದ್ದೀನಿ, ಹಾಗಾಗಿ ನಾನೇನು ತೋರಿಸ್ತಿಲ್ಲ ನೋಡಿ. ಬೇಗನೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಸನಿ ಕೂಡ ಹಾಗೆ ಕೆಳಗಡೆ ಬಂದು ಸತಾಯಿಸ್ತಾ ಇದ್ದ, ಅಮ್ಮ ಅದು ಕೊಡಮ್ಮ ಇದು ಕೊಡಮ್ಮ ಅಂತ. ಅವನಿಗೆ ಸಮಾಧಾನ ಮಾಡಿಕೊಂಡು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು ನೋಡಿ. ಇನ್ನು ಅವನಿಗಂತನೂ ಸ್ವಲ್ಪ ರೈಸ್ನ ಮಾಡಿಕೊಂಡೆ ನಾನು ಸಪ್ರೇಟ್ ಅಂತೇಳಿ. ಅವನಿಗೆ ನಾನು ಮಿಕ್ಕಿದ ದಿನಗಳಲ್ಲಿ ಯಾವಾಗಲೂ ತಿನ್ನಿಸಲ್ಲ, ಸ್ವಲ್ಪ ಅನ್ನ ಉದ್ರಿಗೆ ಆಗಿಬಿಟ್ಟಿತ್ತು, ಅದು ಅವನಿಗೆ ಸುಮ್ಮನೆ ಬೇಡ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡಿಕೊಂಡೆ ನೋಡಿ. ನಾನು ನಾರ್ಮಲಾಗಿ ನಾನೇನು ಮಾಡ್ತೀನಿ ಅದನ್ನೇ ತಿನ್ನಿಸ್ತೀನಿ ನಾನು ಅವನಿಗೆ, ಯಾಕಂದರೆ ಅವನಿಗೂ ಕೂಡ ಸ್ವಲ್ಪ ಇವಾಗ ಅವನು 2 ಇಯರ್ಸ್ ಕಂಪ್ಲೀಟ್ ಆಯ್ತಲ್ವ, ನಾರ್ಮಲಾಗಿ ರುಚಿ ಗೊತ್ತಾಗಲಿ ಅಂದ್ಬಿಟ್ಟು ನಾವು ತಿನ್ನೋದ್ರಲ್ಲೇ ಉಪ್ಪು ಖಾರ ಅವನಿಗೂ ಕೂಡ ತಿನ್ನಿಸ್ತೀನಿ. ಇನ್ನೇನಪ್ಪ ಅಂದರೆ, ಇಲ್ಲ ನಾನೇನು ತೋರಿಸ್ತಿದ್ದೀನಿ ಅಂತಂದರೆ,
ಏನು ಈರುಳ್ಳಿ ಇದಾವಲ್ವ ಅದು ನಾವು ಮೊನ್ನೆ ಸಾಯಂಕಾಲ ತಂದ್ವಿ, ಫ್ರೆಶ್ ಇರಲಿಲ್ಲ ಅಂತ ಹೇಳಿದ್ನಲ್ವ. 2 ಡೇಸಲ್ಲೇ ಸ್ವಲ್ಪ ಮೆತ್ತಗೆ ಆಗಿದ್ವು. ಅದ್ರದ್ದು ಮೇಲೆ ಸಿಪ್ಪೆ ತೆಗೆದು ಸ್ವಲ್ಪ ಗಾಳಿ ಆಡಲಿ ಅಂತೇಳಿ ಹಾಗೆ ಇಡ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ದಿನ ಬರುವಂಗೆ ತರಲಿಲ್ಲ ನಾನು, ಸಾಯಂಕಾಲ ಆಗಿತ್ತಲ್ವಾ. ನನಗೆ ಬೇಕಿತ್ತು ತರಕಾರಿ, ಹಂಗಾಗಿ ಅರ್ಜೆಂಟಲ್ಲಿ ತಗೊಂಡು ಬಂದೆ. ಫ್ರೆಶ್ ಅಪ್ ತರಲಿಲ್ಲ ಅಂದರೆ ಈ ರೀತಿ ಆಗುತ್ತೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಆಗ ಈ ಕಡೆ ಪಲ್ಯ ಮಾಡ್ತಿದ್ನಲ್ವ, ಪಲ್ಯ ಕೂಡ ರೆಡಿ ಆಯ್ತು ನೋಡಿ. ಇನ್ನೇನು ಊಟ ಮಾಡ್ಕೊಂಡು ಬಿಡೋದು. ಸನಿಗೆ ಫಸ್ಟ್ ಊಟ ಮಾಡಿಸಿದ್ರಾಯ್ತು, ನೆಕ್ಸ್ಟ್ ನಾವು ಊಟ ಮಾಡ್ಕೊಳಕ್ಕೆ ಅನುವಾಗುತ್ತಂತೇಳಿ ಸನಿಗೆ ಊಟ ಮಾಡಿಸೋಣ ಅಂತೇಳಿ ಪಲ್ಯ ಆದ ತಕ್ಷಣವೇ ಸನಿಗೆ ಊಟ ಮಾಡಿಸಿದ್ವಿ ನೋಡಿ. ಹಾಗೆ ಇನ್ನೇನು ಇದಕ್ಕೆ ಪುಡಿ ಒಂದು ಊಟ ಎಲ್ಲ ಆದಮೇಲೆ ನೋಡಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಹೊರಗಡೆ ಹೋಗಿ. ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಶೂ ರ್ಯಾಕ್ ಕೂಡ ಕೀ ಹಾಕಿಡೋ ಥರ ಆಗ್ಬಿಟ್ಟಿದೆ. ಅವನು ಸ್ವಲ್ಪ ಕೀ ಓಪನ್ ಮಾಡಿದ್ರೂ ಅಲ್ಲಿರೋ ಶೂ ಎಲ್ಲ ತೆಗೆದು ಅದಿದ್ರಲ್ಲಿ ಇಟ್ಬಿಡ್ತಾನೆ. ಅಜ್ಜಿ ಹಾಕ್ಕೊಂಡಿರೋ ಅದಿದು ಸ್ಪೆಕ್ಟ್ ಥರ ನಾನು ಹಾಕೊತೀನಿ ಅಂತೇಳಿ ಹಾಕೊಂಡು ಕುಂತಿದ್ದಾನೆ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.